ಸ್ವಾಮಿ ಪ್ರಾಣೇಶ್ವರ, ಎಷ್ಟು ಹುಡುಕಿದರೂ ಆರ್ಯಪುತ್ರರ ಸುಳಿವೇ ಇಲ್ಲವಲ್ಲವೇ? ದಾರಿ ಕಾಣದೆ ಕೈಯಾಗ ಬೇರೆ ಕೂಸೈತೆ, ಇನ್ನೇನ್ ಗತಿ? ಓ ಮಾವ, ಭಯ ಪಡ್ಬೇಡ. ಸಮಾಧಾನ ಮಾಡಿಕೊಳ್ಳಿ. ಏನಾಶ್ಚರ್ಯ! ರೆಡಿಯಾಗಿ ಇವತ್ತಿನ ದಿವಸ ನೋಡಿದರೆ, ಈಕೆಯನ್ನು ನೋಡಿದರೆ ನಮ್ಮ ಹಾದ್ಯ ಹೋಯ್ತಲ್ಲ.
ಅಲ್ಲ ಏನಿರ್ಬೋದು? ಇಷ್ಟು ದಿನ ನಾನು ನೋಡ್ತಾ ಇದ್ದಲ್ಲ ಏನಾಗಿತ್ತು ನಿನಗೆ ಅಂತ. ಈಗೇನು ಹೋಗಿ ನಾನು ವಿಚಾರಿಸಿ ನೋಡೋಣ. ಎಲ್ಲೇ ಅಮ್ಮ, ನೀನು ಯಾರಮ್ಮ ಈ ರೀತಿ ಓಡಾಡ್ಕೊಂಬರಲ್ಲ? ಯಾರು ಕಾರಣ ಏನು? ಅಣ್ಣಯ್ಯ, ನಾನೋರ್ವ ದಿಕ್ಕಿಲ್ಲದ ಪರದೇಶಿ. ನನ್ನನ್ನು ಕಶ್ಮಲೆ ಎಂದು ಕರೆಯುವರು. ಕಾರಣಾಂತರದಿಂದ ನನ್ನ ಪತಿಯು ನನ್ನೋರ್ವಳನ್ನೇ ನಡು ಕಾಡಿನಲ್ಲಿ ಬಿಟ್ಟು ಎಲ್ಲಿಯೋ ಹೊರಟು ಹೋಗಿರುವರು. ಶುಕ್ರವಾರದ ನಡು ರಾತ್ರಿ ಈ ಮಗುವಿನ ಜನನವಾಯಿತು. ನೀವಾರಾದರೂ ನನ್ನನ್ನು ಸಾಕಿಕೊಂಡರೆ ಪುಣ್ಯ ಬರುತ್ತದೆ ಸ್ವಾಮಿ. ಅಮ್ಮ, ನಾನು ಒಂದು ಮಾತು ಹೇಳಿದೆ, ಕೆಡುವೆ ಅಮ್ಮ. ಹಾಗೆ ಆಗಲಿ ಅಣ್ಣಯ್ಯ. ಈಕೆ ಮಗುವನ್ನು ಕೊಡು. ಈಕೆಯನ್ನು ನೀನು ನನ್ನ ತಂಗಿ ಅಂತ ಸಾಕಿಕೊಳ್ಳುತ್ತೆ ಬರುವಯ್ಯಮ್ಮ ನಮ್ಮ ಮನೆಗೆ. ಹಾಗೆ ಆಗಲಿ ಅಣ್ಣಯ್ಯ. ನನ್ನ ಬದುಕಿಗೊಂದು ನೆಲೆ ಆಯ್ತು. ಬಹಳ ಸಂತೋಷವಾಯ್ತು ಅಣ್ಣ. ಹಾಗಾದ್ರೆ ಮಗುವನ್ನು ಕೊಡಮ್ಮ. ಬೇಡವಣ್ಣ, ಕಶ್ಮೀರದ ಬಟ್ಟೆಯಲ್ಲಿ ಸುತ್ತಿರುವೆ. ಎಲ್ಲೇ ಕೊಡಲ್ಲ ಅಮ್ಮ. ಪಾಪ ಎಳೆ ಮಗ. ಎತ್ಕೊಳೆ ಈಸ್ಕಳೆ. ನನಗೆ ಮಗನ ಎತ್ಕೊಳ್ಳೋದೇ ಬರಲ್ಲ ಮಾವ. ಎತ್ಕೊಳ್ಳೆ. ಬೇಡ ತಾಯಿ, ಕಶ್ಮೀರದ ಬಟ್ಟೆಯಲ್ಲಿ ಸುತ್ತಿರುವೆ. ಮಾವ, ಮಗ ಬಹಳ ಚೆನ್ನಾಗೈತೆ ಮಾವ. ಅಲ್ಲ ಏನ್ ಚಂದಾಗೈತೆ, ಮಗುವೇನೋ ಚೆನ್ನಾಗಿದೆ. ನೋಡಿ ಏನ್ ಚಂದಾಗೈತೆ ಅಂತ. ಅಲ್ಲ ಆ ಮಗುವೇನೋ ಚೆನ್ನಾಗೈತೆ. ನಿನಗೆ ಅದಕ್ಕೆ ಹಾಲು ಕುಡ್ಬೇಕಾದ್ರೆ ಹೇಳ್ತೈತೇನೆ. ಮಾವ ಹೋಗ್ಲಿ ಬಿಡು, ಮಗು ಸುಂದರವಾಗೈತೆ. ಅದಕ್ಕೊಂದು ಲಾಲಿನಾದ್ರೂ ಆಡೋಣ ಬಾರ, ಒಂದ್ ಹೆಸರಾದ್ರೂ ಇಡೋಣ ಬಾರ. ಆನಂದ ಸದನ ಅರವಿಂದ ವದನ ಆಗಲೇ ನಿಮ್ಮ ಗುಡಿಸಲಿಗೆ ಹೋಗೋಣ. ನನ್ನ ಬದುಕಿಗೊಂದು ನೆಲೆ ಆಯ್ತು. ಮಗು ಭದ್ರ. ಒಂದ್ ಕೆಲಸ ಮಾಡು, ನೀನು ಪೇಟೆಗೆ ಹೋಗಿ ಈ ಮುಗಿಗೂ ಈಗೂ ಬಟ್ಟೆ ಬರೆಗಳನ್ನು ತೆಗೆದುಕೊಂಡು ಬರ್ತೇನೆ. ನನಗೆ ನಿನಗೂ ತಗೊಂಡ್ಬರ್ತೇನೆ. ಇವತ್ತು ತಗೊಂಡ್ಬಂದ್ಬಿಟ್ಟು ಈಗಕ್ಕೆ ಹುಟ್ಟಿದಬ್ಬ ಮಾಡ್ಬಿಡೋಣ. ಅಲ್ಲೇ ಮುಗಿಗೆ. ಅಯ್ಯೋ ಏನೋ ನನಗೇನೋ ಹುಟ್ಟಿದಬ್ಬ ಮಾಡ್ಬಿಡ್ತೀಯ ಅನ್ಕೊಂಡೆ. ಅಲ್ಲೇ ಮುಗಿಗೆ. ಆಯ್ತು, ಹಂಗೆ ಮಾಡಿ ನಡಿ. ಯಾಕೆ ಮಾವ? ಬಟ್ಟೆ ಬರಗಳು ತಂದಿದ್ದೀನಿ. ಎಲ್ಲಿ? ಈ ಮಗುಕ ಏನ್ ಹೆಸರು ಕಣ? ಏನಿಡೋಣ? ಕಳ್ಳಣ್ಣ ಅಂತ ಇಡೋಣ?
ಈ ತರ ಕೆಂಪಗೆ ಚೆನ್ನಾಗಿದೆ. ನಂದೇದು ಹೋಗಿ ನಂದೇ ಸಿಗ್ತೀಯಲ್ಲಿ ನೀನ್ ಎಷ್ಟು ಸುಂದರವಾಗಿದ್ಯಾ, ನಿನಗೆ ಇಕ್ಕವ್ರಂತೆ. ಯಾರ ಚತುರ ಅಂತ ಹೆಸರು ಬಿಡೋಣ. ಅಯ್ಯೋ ಆನಂದದಾಯಕ ಚತ್ರ ಏನ್ ಚೆನ್ನಾಗಾಯ್ತು ಹಂಗೆ. ಚೆನ್ನಾಗಿದಲ್ಲ? ಚೆನ್ನಾಗೈತೆ ಹೆಸರು. ಸರಿ ಹಾಗಾದ್ರೆ ಹೋಗಲ್ಲ. ಬನ್ನಿ. ಬೇಟೋ ಸತಿಯನ್ನು ಹೊಗಳಿ ಕೊಂಡಗಿಲ್ಲದೆ ತಾಯಿ ರಾಜವ ಬಿಟ್ಟು ಸತಿಯನ್ನು ಹೊಗಳಿ ಕೊಂಡಗಿಲ್ಲದೆ ಹೊಟ್ಟೆ ಬಟ್ಟೆಗೆ ಇಲ್ಲದ ಹಲಿಯುವ ಚಟ್ಟನ ಬಾಳು ಭೋಜನನೇ ರಾಜ್ಯವ ಬಿಟ್ಟು ಸತಿಯನ್ನು ಹೊಗಳಿ ಹೊಟ್ಟೆಗಿಲ್ಲದೆ ಹೊಟ್ಟೆ ಬಟ್ಟೆಗೆ ಇಲ್ಲದ ಹಲಿಯುವ ಚಟ್ಟನ ಬಾಳು ಚಟ್ಟನ ಈ ಕುಕ್ಷಭಾವನೆಯನ್ನು ನಾನು ಸಹಿಸಲಾರು ತಾಯಿ. ಯಾರಾದರೂ ಒಂದು ಇಡೀ ಅನ್ನವನ್ನು ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ತಾಯಿ. ಭೌತಿ ಭಿಕ್ಷೋದೇಹಿ, ಭೌತಿ ಭಿಕ್ಷೋದೇಹಿ. ಅಮ್ಮ, ನಿಮಗೆ ಪುಣ್ಯ ಬರುವುದು ತಾಯಿ. ಯಾರಾದರೂ ಒಂದು ಇಡೀ ಅನ್ನವನ್ನು ಕೊಡಿ ತಾಯಿ, ಭಿಕ್ಷವನ್ನು ಕೊಡಿ ತಾಯಿ. ಭೌತಿ ಭಿಕ್ಷೋದೇಹಿ. ಒಂದು ಸುರು ಮಶಾಣವನ್ನು ಕಾಣುತ್ತಿರುವುದು. ಸಮೀಪಕ್ಕೆ ಹೋಗಿ ನೋಡುವುದು. ಪರಮಾತ್ಮ ಇರಲಿ, ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ನೋಡುವುದು. ಕೆಳಗೆ ಅಪರಾಧದ ಮೂರ್ತನ, ಕೆಳಗೆ ಅಪರಾಧದ ಮೂರ್ತನ ಭೂ ಜಗದು ಎಲ್ಲಿ ಹೋಗಲು ಬಿಡೆನೋ. ಪೂರ್ವತ್ವಗಾಣವಂ ಸೇರಿಸುವೆನೋ, ಪೂರ್ವತ್ವಗಾಣವಂ ಸೇರಿಸುವೆನೋ. ಅಲ್ಲಿರುವ ಅಧಿಕಾರಿಗಳಿಂದ ನಾನಾ ಹಿಂಸೆಗಳ ಕೊಡಿಸುವೆನೋ. ನನ್ನನ್ನು ಇಲ್ಲಿ ಆಳಿಸಿದ ಮೂರ್ಖನನ್ನು ಪೂರ್ವ ಪ್ರಸಾಣವನ್ನು ಸೇರಿಸಿ ಅಲ್ಲಿರುವ ಅಧಿಕಾರಿಗಳಿಂದ ನಾನಾ ಹಿಂಸೆಗಳನ್ನು ಕೊಡಿಸಿ ಅವನನ್ನು ಸತ್ಯಭ್ರಷ್ಟನನ್ನಾಗಿ ಮಾಡುವನು. ಈ ಕಾರ್ಯವನ್ನು ಈಗಲೇ ಮಾಡುವೆನು. ಜಯ ಶಂಕರ.
ಕೊಟ್ಟವನೇ. ಅವ ಸಾಕಾಯ್ತು. ಈ ಯಾರಾದ ಕುರಿಗಳು ನೀರು ಕೊಡ್ರೆ ಮೇವು ಕೊಡ್ತವೆ, ಮೇವು ಕೊಡ್ರೆ ನೀರು ಕೊಡ್ತವೆ. ಹೇಳ್ಬೋದು. ಆಯ್ತು, ಇವಳು ಎಲ್ಲೋಗಿದ್ದಾಳೋ ಆಗಲಿ, ಒಂದು ಸಾರಿ ಕೂಗಿ ನೋಡ್ತೀನಿ. ಇಲ್ಲ, ಇವಳು ಯಾವಾಗ ನೋಡಿದ್ರು ಇದೇ ಕೆಲಸ ಕೊಡ್ತಾ ಅವಳೆ. ಇನ್ನ ಒಂದ್ಸಲಿ ಕೂಗಿ ನೋಡ್ತೀನಿ. ಬರೀ ಇಲ್ಲ, ಇವಳು ಇದೇ ಕೆಲಸ ಕೊಡ್ತಾವಳೆ ಯಾವಾಗ ನೋಡಿದ್ರು. ಬರ್ರಿ ನೋಡ್ತೀನಿ ಒಂದು ಕೈ. ಬಂದೆ 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 ತಡಿ ಮಾವ. ಬರಬಾರ್ದು ಬರ. ಎಲ್ಲ ಹೋಗಿದ್ದೆ? ಯಾಕಂಗ್ ಬಡ್ಕೋತೀಯ ಅಂತ. ಎಲ್ಲ ಹೋಗಿದ್ದೆ ನೀನು? ಏನ್ ಹೋಗಿದ್ದೆ? ನಾನ ಓ ಮನದ ರಾಜ ನೀನೆ ಎನ್ನ ಹೋಗಿದ್ದೆ? ಮತ್ತೆ ಅದೇ ಹೇಳ್ತಾ ಇದೀಯಾ? ಅಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ದೆ ನಾನು ಸ್ವಾಮಿ ಅಂಗಡಿ ಹತ್ರ. ಅದಕ್ಕೆ ನಮ್ಮಪ್ಪ ಹೇಳ್ದ ಈ ಮುದ್ಕನ್ ಕಟ್ಕೊಂಬೇಡಮ್ಮ. ನಾನು ಕೇಳಿದ್ನೆ, ಕೇಳಿಲ್ಲ. ನಾನು ಕೂದಲೆಲ್ಲ ಬೆಳಗಾಗೋಗವೆ. ಕೇಳಿದ್ನೇ ಕೇಳ್ತಾನಂತ. ಸರಿ, ನಾನು ಹೇಳಿದ್ದಿನೇ ಹೇಳಿ ಹೇಳಿ ಸಾಕಾಗೋಗೈತೆ ನನಗೂನು. ಮಾವ ಅಲ್ಲಿ ಏನಕ್ಕೆ ಹೋಗಿದ್ದೆ ಅಂತೀಯಾ? ಕಡ್ಡಿ ಪುಡಿ ಇಸ್ಕೊಂಬರಕ್ ಹೋಗಿದ್ದೆ. ಕಡ್ಡಿಗೋಸ್ಕರ ಹೋಗಿದ್ದ? ಕಡ್ಡಿ ಪುಡಿಗೆ ಹೋಗಿದ್ದ? ಕಡ್ಡಿ ಪುಡಿ ಇಸ್ಕೊಂಬರಕ್ ಹೋಗಿದ್ದೆ. ಎಷ್ಟು ಸರಿ ಹೇಳುದು ಮೂದೇವಿ ಗಂಡಸೆ, ಕೇಳಿದ್ನೆ ಕೇಳಿ ಕೇಳಿ ಸಾಯ್ತಾನೆ. ಅದ್ ಸರಿ, ಕಡ್ಡಿ ಪುಡಿ ಇಸ್ಕೊಂಬರಕ್ ಹೋಗಿದ್ದೆ. ಎಲೆ ಅಡಿಕೆ ಇತ್ತು, ಕಡ್ಡಿ ಪುಡಿ ಇಲ್ಲ. ಅಲ್ಲಿ ಸುಳ್ಬೇಲಿ ಒಳಗ ಒಂದು ಪಲ್ಲ ಸೀದಾ ಕಡ್ಡಿ ಪುಡಿ ತಗೊಂಡ್ಕೊಟ್ಟಿನಿ. ಏನೇ ಮಾಡ್ದೆ? ಎಲ್ಲಿರೋ ಸುಳ್ಬೇಲೆ ಅಲ್ಲ, ಎಲ್ಲಿರೋ ಸುಳ್ಬೇಲೆ. ಕಡ್ಡಿ ಪುಡಿ ಎಲ್ಲ ಖಾಲಿ. ಬಂದವ್ರು ಬಂದಂಗೆ, ಓದೋರು ಓದಂಗೆ. ನಾನೇನ್ ಮಾಡ್ಲಿ ಅಂತ. ಎಷ್ಟ್ ಜನ ಬರೋರು ನಮ್ಮ ಮನೆಕ? ಏನ ನಾನು ಇದ್ಕೊಂಡು ಯಾವನು ಮಾಸ್ಟ್ರು ಬಂದಿದ್ರು ನಿನ್ನೆ ಕಡ್ಡಿ ಪುಡಿ ಕೊಡು ಅಂತ. ಬೇಡ ಕೊಡಲ್ಲ ಅಂತ ಹೇಳ. ಹೇಳು
ಕೊಡಲ್ಲ ಅಂತ ಹೇಳ ಮಾಸ್ಟ್ರಿಗ, ಅದಕ್ಕೆ ಕೊಟ್ಟು ಕಳಿಸ್ದೆ ಕಡ್ಡಿ ಪುಡಿ ಎತ್ಕೊಂಡೋಗ್ರಿ ಮೂಟೆ ಅಂತ. ಹೋಗ್ಲಿ, ಕುರಿಗಳೆಲ್ಲ ಲೆಕ್ಕ ಹಾಕ್ದ ಇಲ್ಲ ಮಾವ? ಲೆಕ್ಕ ಹೇಳಿ. ಕೇಳಿಸುತ್ತೋ ಇಲ್ಲ ಈ ಮುದುಕನ್ ನಾನು ಎಷ್ಟು ಲೆಕ್ಕ ಹೇಳೋ ಏನ್ ಮಾಡ್ಲೋ ಗೊತ್ತಾಗ್ತಾ ಇಲ್ಲ. ಕೋಲು ಬಿಸಾಕ್ತಾನೆ, ಕಂಬಳಿನೂ ಬಿಸಾಕ್ತಾನೆ, ಎಲ್ಲ ಬಿಸಾಕ್ ಆಡ ಹೇಳೋಷ್ಟ್ರಲ್ಲಿ ನೀನ್ ನೆಗತೀಯೇ. ನೀನ್ ಬಿದ್ದಿಗಿದ್ದು ಹೋದ್ರೆ ನಾನು ಏನ್ ಮಾಡ್ಲಿ? ಆಡ ಹೇಳಕ್ ಹೋಗಿ ನೀನ್ ಬಿದ್ದೋದ್ರೆ ನಾನು ಏನ್ ಮಾಡ್ಲಿ? ಲೆಕ್ಕ ಹೇಳಿ. ಕುರಿಗಳೆಲ್ಲ ಓಡೋಗ್ಬಿಟ್ಟವೆ, ಗೊತ್ತಿಲ್ಲ, ಹೋಗು ಹೊರಟು, ಯಾರು ಗೊತ್ತು. ಆ ಕುರಿಗಳೆಲ್ಲ ಕೇಳ್ಬೇಡ. ಹಬ್ಬಾ, ಇವಾಗ ಹೇಳಬೇಕಾ ನಿನ್ಗೆ? ಎಲ್ಲ ಹಾಳಾಗ ಹೋಗವು ಅವು. ಮಾವ, ಮೂರು ಮೂರು, 1 2 3. ಇಲ್ಲಿ ನೋಡು, ಇಲ್ಲಿ ನೋಡು ಅಂದ್ರೆ ಅಲ್ಲಿ ನೋಡ್ತಾನೆ ಏನು ಮಾವ. ನನ್ ನೋಡು ಒಂದ್ಸರಿ, ಮದುವೆ ಆದಾಗಿಂದ ಒಂದ್ಸರಿ ನಾನು ನೋಡಿದ್ದೆ. ನಿನ್ ಮಕ್ಕ ಮುಚ್ಚ, ಒಂದ್ಸರಿ ನೋಡು. ಹಂಗೆಲ್ಲ ನೋಡೋದು ಓಡಾಡ್ತಾರೆ ಯಾರನ್ನ ಹಂಗ್ ನೋಡಿದ್ರೆ. ಬಾ ಇಲ್ಲಿಗೆ ಬಾ. ಕಂಬಳಿ ಭದ್ರವಾಗಿ ಹಿಡ್ಕೋ, ಸ್ವಲ್ಪ ಅಲ್ಲೇ ಇರು. ಆಯ್ತು ಆಯ್ತು, ದೂರನೇ ಇರು. 3 ಬಿಳೆ ಕುರಿ. ಅಲ್ಲಿ ನೋಡ್ ಮತ್ತೆ ತಿರ್ಕೊಂಡಲ್ಲಪ್ಪ. ನಾನ್ ಯಾರ್ಗ ಹೇಳಿ ಪಾಠ ಇರ್ಲಿ ಅಂತ ಕೇಳಿಸ್ತೈತ ಮಾವ? ಆಯ್ತು ಹೇಳಿ. 3 ಬಿಳೆ ಕುರಿ ಕೇಳಿಸಲ್ಲ, ಬಿಂಕ ತೋರಿಸ್ತಾನೆ, ಏನ್ ಮಾಡೋದು? 3 ಕೇಳಿಸ್ತಾ? 3 ಕರೆ ಕುರಿ, 3 ಬಿಳೆ ಕುರಿ, 6. ಕೇಳ್ಸೈತೆ, ಕರೆಕ್ಟ್ ಕೇಳ್ಸೈತೆ ಮಾವ. 2 ಲೆಕ್ಕ ಹೇಳಿ. ಆ ಕುಂಟುಮಾರಿ ನಿನ್ನಂತದ್ ಯಾವಾಗ ಅಲ್ಲೇ ಬಿದ್ದಿರ್ತೈತೆ. ಆ ಕಡೆಗೂ ಹೋಗಲ್ಲ, ಈ ಕಡೆಗೂ ಯಾವಾಗ ಕುಂಟ್ಕೊಂಡು ನಿನ್ನಂಗೆ ಬಿದ್ದಿರ್ತೈತೆ. ಆಯ್ತು. 2 ಟಗರ್ ಮರಿ, ಒಂದೇ ಒಂದು ನಿನ್ನಂತ ಕುಂಟುದು ಕುರಿ. ಆ ಕೋಲ ಬಿಸಾಕು. ಅಲ್ಲಿ ನೋಡು, ಏನ್ ಇವಾಗ ನಿನ್ ಪದ ಆಡಕ್ ಬರ್ತೀಯಾ ಏನು ಅಂತ? ಕಂಬಳಿ ಎದ್ದು ಬಿಸಾಕ್ತೀಯ, ಕೋಲ ಎದ್ದು ಬಿಸಾಕ್ತೀಯ, ಏ ಚಿನ್ನ, ಒಂದು ಪದ ಹೇಳಿ. ಒಂದು ಪದ ಹೇಳಿ. ಅದೇ ಅವಾಗ ಮದುವೆ ಮಾಡ್ಕೊಂಡಲ್ಲ ಆವಾಗ ಸುಳ್ಬಲ್ಲ ಎಲ್ಲಿ ನಿಮ್ಮ ಅಪ್ಪನು ನಿಮ್ಮ ಅಮ್ಮನು, ನಮ್ಮ ಅಪ್ಪನು ನಮ್ಮ ಅಮ್ಮನು ಆ ಬೆಟ್ಟದ ಮೇಲೆ ಹಿಂಗ್ ಮಾಡ್ಬೇಕು. ಎಲ್ಲ ಗಟ್ಟದ ಮೇಲೆ, ಬೆಟ್ಟದ ಮೇಲೆ ಅಲ್ಲುಗಳು ಉದ್ರಗಳು ಪಾಪ ಏನ್ ಮಾಡೋದು ಆತ. ಅವ ಆಯ್ತು ಬಿಡು, ಆಡ್ತೀನಿ ಇವಾಗ. ಚೆಲ್ವಯ್ಯ ಚೆಲ್ವ ತನಿ ತಂದನ ಚಿಮ್ಮ ಯಾರು ಬೇಕು
ಹೇಳಲ್ಲೇ ನಾನ್ ಬರಲ್ಲ. ನೀನ್ ಆಡು. ನಾನ್ ನೀರ್ಗ್ ಮಾತ್ರ ಬರಲ್ಲ, ಎಲ್ಲಿಗ್ ಬಂದ್ರು ನೀನ್ ಆಡು ಪದ. ಆಡಲ್ಲ ಮಾವ? ಮಾವ ಅಷ್ಟೇನ ನೀನ್ ನನ್ಗೋಸ್ಕರ ಆಡೋದು? ಮಾವ ಪದ ಆಡೋ ಮಾವ, ನಿನ್ ಬಾಯಿಂದ ಒಂದ್ ಪದ ಆಡೋ ನೋಡೋಣ. ಕುರಿಗಳಗ ಏನೆಲ್ಲ ಕುಡ್ತಿ ಇಕ್ಕಿಲ್ಲ, ಹುಲ್ಲು ಹಾಕಿಲ್ಲ, ಏನ್ ತಿಂತಾವ ಪಾಪ? ತಿನ್ನು ತಿನ್ನು ಅಂದ್ರೆ ಹೋಗಿ ಮೇಸ್ಕೊಂಡ್ ಬಾ, ಹೋಗಿ. ನಾನು ಮಶಾನ್ ಕಡೆ ಹೋಗಿ ಒಂದು ಕುಂತ್ಕಲ್ಲಿ ತಪ್ಪಿಸ್ಕೊಂಡೈತೆ ಯಾವಾಗೂ ತಪ್ಪಿಸ್ಕೊಂತ ಇರೋದೆ ಕೆಲ್ಸ. ಹೋಗು ಬಿರಿನ ಬಾ. ಯಾಕ್ ಮಾವ? ಯಾಕ್ ಮಾವ? ತಲೆ ಕುಂದಕ್ಕೆ ಹಾಕೊಂಡೆ. ಒಂದ್ ಕಡೆ ಬಿಟ್ಕ, ಒಂದ್ ಕಡೆ ಬಿಟ್ಕ, ಇವಾಗ ಒಂದ್ ಕಡೆ ಚಲ್ಕ. ಇದು ತೆಗಿಲ ಬೇಡ, ಹಾಕೊಂಡೆ. ಹೇಳಿ ಇವಾಗ. ಒಂದ್ ಕಡೆ ಚಲ್ಕ, ಒಂದ್ ಕಡೆ ಬಿಟ್ಕೊಂಡು ತಲೆ ಬಗ್ಗಿಸ್ಕೊಂಡು ನಡೆ ಮನೆ ಕಡೆ. ಹೋಗ್ಲಾ ಮಾವ? ಹೋಗ್ಲಾ? ಹೋಗ್ಲಾ ಮಾವ? ಹೋಗ್ಲ ಮಾವ ಹೋಗ. ಅವನೆಲ್ಲ ನೀನೆಲ್ಲ ಕರಿಮಣಿ ಮಾಲೀಕ ನೀನೆಲ್ಲ, ಕರಿಮಣಿ ತಾಯಿ ನಮ್ಮಮ್ಮನ ನಂಬಿ ನಮ್ಮ ಮನೆ ಜ್ಯೋತಿ ಬುಡಕ್ ಅಂತಾರ. ಈ ತಾಯಿ ನಮ್ಮಮ್ಮನ ನಂಬಿ ಮೊದಲು ಒಂದು ಗುಡಿಸಲು ಕಟ್ಟಿ ಅದರ ಮೇಲೆ ಒಂದು ಕಲ್ಲು ಮಾಳಿಗೆ ಕಟ್ಟಿದ್ನಪ್ಪ. ಆದರೆ ಈ ತಾಯಿ ನಮ್ಮಮ್ಮನು ನಮ್ಮ ಮನೆ ಜ್ಯೋತಿ ಬುಡಕ್ ಅಂತಾರ. ಈ ಕಲ್ಲು ನಮ್ಮಮ್ಮನು ನಂಬಿದ್ಕೆ ಇಷ್ಟು ಮಾತ್ರ ಮಾಡ್ತಪ್ಪ. ಕಲ್ಲೆ ಕಲ್
ಕಲ್ಲ ಕಲ್ಲ ಅಮ್ಮ ಕಲ್ಲ 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 ಕೈಲಾಸము కల్లే ఉల్లాసము కలు తాగిన వాడో కొంపే నాశనము కల్లే అమ్మ కల్లే సారాయి తాగొచ్చి సౌడిలో పండుంటే కొట్టుకొని పెళ్ళాము కన్నెళ్ళు పాలయ కల్లే అమ్మ కల్లే అమ్మ కల్లే కైలాసము కల్లే ఉల్లాసం కలు తాగిన వాడో కొంపే నాశనము కల్లే అమ్మ కల్లే అమ్మ కల్లే ಕಲ್ಲೆ ಹಾಲಾಯ ಆಲೆ ಕಲ್ಲಾಯ ಹಾಲಕ್ಕೆ ಮಗನಿಗೆ ತಗಲಾಟ ಮಾಯ ಕಲ್ಲೆ ಅಮ್ಮ ಕಲ್ಲೆ ಕೈಲಾಸಮು ಅಮ್ಮ ಕಲ್ಲೆ ಕೈಲಾಸಮು ಕಲ್ಲೆ ಉಲ್ಲಾಸಮು ಕಲಿತಾಗಿನ ವಾಡೋ ಕೊಂಪೆ ನಾಶ ಕಲ್ಲೆ ಅಮ್ಮ ಕಲ್ಲೆ ಹುಲಿಷ್ಠ ಈ ತಾಯಿನ ಅಮ್ಮನ ಏಯ್ ಸರಳಾ ಎಲ್ಲೋಗ್ಬಿಟ್ಟವನು ಎಲ್ಲ ಕುಡಿದು ಬಿಡ್ದೋಗ್ಬಿಟ್ಟವನಪ್ಪ ನನ್ನ ಮಗನು ಏಯ್ ಬಾರ ಸ್ವಲ್ಪ ಆಯಸ್ ತಗೊಂಡ್ಬಿಡ್ತೀನಿ ನಾನು ಬಾ ನನ್ನ ಮಗನೇ ಇಲ್ಲೇ ತೊಳಕೋತ್ರ ಕೂಡು ನನ್ನ ಮಗನೇ ಬಾ ಏಯ್ ನನ್ನ ಮಗನ ಬಿಗ್ನ ಎಲ್ಲವನ್ನ ನನ್ನ ಮಗನು ಎಲ್ಲ ಹೋಗ್ಯವನ ನನ್ನ ಮಗನ ಬರಗಂಟ ಒಂದು ಹಾಡು ಆಡ್ಬಿಡ್ತೀನಿ ಒಂದು ಪದ ಯಾವ ಇಷ್ಟದ ಬರ್ಬೇಕು ಟೆನ್ಷನ್ ಹಾಕ್ಬಿಡಲ್ಲಪ್ಪ
ಮಗನ ಇದನ್ನ ಎತ್ತಿದ್ರೆ ಅದು ಹೇಳ್ತದೆ, ಇದನ್ನ ಎತ್ತಿದ್ರೆ ಇದು ಹೇಳ್ತದೆ. ನನ್ನ ಮಗನಿರು ಕರೆಕ್ಟ್ ಆಗ ಮಗನು ಯಾವ್ದು ಕುಡ್ದಾನೋ ಏನೋ ನನ್ನ ಮಗನಿಂದಲೇ ಸತ್ತಿಲ್ಲೇ. ಮಗನ ಯಾವ್ದು ಸರಿಯಾಗಿ ಕುಡ್ದಾನ ನನ್ನ ಮಗನ ಹೇಳಪ್ಪ. ಮಗನ ಯಾರ ಪುಕ್ಸಾಟಿ ಕೊಟ್ಬಿಟ್ಟಿದ್ದಂಗ್ರಿ ನನ್ನ ಮಗನ್ಕ ಗಾಣ ಕೊಟ್ಬಿಟ್ಟು ನನ್ನ ಮಗನು ಯಾಣನೋ ಒಂದೆ ಏನ್ ನನ್ನ ಮಗನೊಂದೆ ಅಷ್ಟಿತ್ತ ಎತ್ತಿ ಮಗನ್ಕೊಂದು ಮಂತ್ರ ಹಾಕಿಬಿಟ್ರೆ ನನ್ನ ಮಗನ ಏನು ಮಾಡ್ತಿರೋ ನನ್ನ ಮಗನ್ಗ ಪುಟ್ಕೋಸಿ ಮಂತ್ರ ಹಾಕ್ತಿದ್ರು. ಓಂ ಶೋಂ ಶೋಂ ಇನ್ನೊಂದು ಕಿತ್ತಾಗ್ತೀನಿ ರಾಬ. ನನ್ನ ಮಗನೇ ಎಷ್ಟೋ ಕುಡಿದು ಬಿಟ್ಟು ಬಿದ್ಕೊಂಡ್ಬಿಡಿದೆ. ಎತ್ತಿದ್ದು ನೀನ ನನ್ನ ಮಗನೇ? ನನ್ನ ಮಗನ ಅಷ್ಟು ಜ್ಞಾಪಕಿಲ್ಲದೆ ಮಾಡಿದ್ದೀನಿ ಅಂತಂದ ನನ್ನ ಮಗನ ಎಷ್ಟು ಕೊಡ್ತೀನಿ ನನ್ನ ಮಗನಿಗೆ. ಅದೇ ಕಾಲೇಜಲ್ಲಿ ಎಮ್ಮರಪ್ಪಕ್ಕೆ ಹೋಗಿದ್ನಪ್ಪ. ಅಲ್ಲಿ ಹೋಗಿ ಡಬ್ಬರು ಹುಡುಗದು ಬೆಳೆ ಕಾಟ. ನಮ್ಮ ಹೋಗ ಹೌದು. ಏಯ್ ಅವನ್ ರಘು ಬಂದಿದ್ದನ ಎಲ್ಲ ಇದ್ರಪ್ಪ. ಕರೆಕ್ಟಾಗಿ ನನ್ನ ಮಗನೇ ಇನ್ನೇನು ಬಂದಿದೆ ಅಂತ ದೊಡ್ಡ 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 ದೊಡ್ಡದೆಲ್ಲ ಕೂಡ್ಕೊಂಡ್ಬಿಟ್ಟಿದ್ರು. ನನ್ನ ಮಗನೇ ಆ ನನ್ನ ಮಕ್ಕಳೇ ನಿನ್ ಕುಡ್ಸಿದ್ರು ನನ್ನ ಮಗನೇ. ಅಗ್ಗಸಿ ಪಸಿ ಇತ್ತ ಹಾಕ್ಬಿಟ್ಟಪ್ಪ. ಜಾಸ್ತಿ ಆಗಿಬಿಟ್ಟು ಆ ತಿಪ್ಪ ಬಂದು ಬಿದ್ದೋಗ್ಬಿಟ್ಟು ತಿರುಬಳ್ಳಿ ಅಜ್ಜಿ ಬಂದು ಹುಚ್ಚಾಟ್ಬಿಟ್ಲು ಭಯಕ್ಕ. ಆ ತೀರ್ಥಕ್ಕ ಆ ಗಸಿಕ್ಕ ಇತ್ತು ಅಂದ್ರೆ ನಿದ್ದೆ ಹಂಗೆ ಬಂದ್ಬಿಟ್ಟಲೆ. ಹೌದು ಅಜ್ಜಿ ಹೌದು. ಒಟ್ಟೊಳ್ಳೆ ನನ್ನ ಮಗನೇ ಒಳ್ಳೆ ಚೆನ್ನಾಗಿ ಅಟ್ಟೆ ಹೇಳ್ಬಿಡ ಪೆಕ್ಕನೆ ಇಲ್ದಾಗಿ. ಹೌದಪ್ಪ. ಆಮ್ಯಾಗ ಏಯ್ ಆಮ್ಯಾಗ ಏಯ್ ಒಂದು ಹಾಡು ಹೇಳ್ಬೇಕಪ್ಪ. ಒಂದು ಹಾಡು ಹೇಳ್ದೆ ಕೇಳಪ್ಪ. ಏಯ್ ಬೇಗ ಸೊರಲ ಹಾಡ್ದೆ ಕೇಳಪ್ಪ. ಒಂದು ಹಾಡು ಶಿವಪ್ಪ ಸೇರಿಕೊಂಡೆ
ಏನಂದ್ಯಾ? ಏಯ್ ನಾನು ಅದೇ ಬಂಗೂರ್ಗೆ ಹೋಗಿದ್ದೆ. ಬಂಗೂರ್ಗ? ಹೌದಪ್ಪ. ಬಂಗೂರಾಗ ಅದೇ ಅಂಡುಕೊಂಡಾಗ ಹೆಣ್ಗಳೇ ಬರ್ತಾವಂತೆ ಕಾತ್ಕೊಂಡಿದ್ದೆ, ಅಲ್ಲಿ ಕಲ್ಕೊಂಬಿಟ್ನಪ್ಪ. ಮಗ್ನ ಹೌದು. ಆಡೋದಾದ್ರೆ ಬಲೆ ಚೆನ್ನಾಗಾಡ್ದೆ. ನೀನು ಬಂಗ್ಳೂರಾಗ ಕಲ್ಕೊಂಬಂದಿದ್ದ ಆಡೋ ಮಶಾನ್ ಕಡೆ ಏನಾಯ್ತಾ ಏನೋ ನನ್ನ ಮನೆ ಮಶಾನ್ ಕಡೆ ಹೋಗಿ ಕುಡ್ಕೊಂಡು ತಿನ್ಕೊಂಡಿದ್ರೆ ನಾವು ಇಲ್ಲಿ ಕುಡ್ಕೊಂಡು ತಿನ್ಕೊಂಡು ನಮ್ ಸೋಕಿಗೆ ನೋಡ್ಕೊಂಡಿದ್ರೆ ಆ ಮಶಾನ ನೋಡೋ ರಾಶಿ ಎಣಗ್ಲಿ ಬಿದ್ದಾವೆ ನನ್ನ ಮಗನೇ. ಯಾಕೆ ಮುಚ್ಚಕ್ಕಾಗಲ್ಲ? ಅದು ಗೆಬ್ದೇನಿಲ್ಲಲ್ಲ ನಂಕಪ್ಪ. ನನ್ ಮಗನ ನೀನು ಅದ್ ಹೇಳ್ದಲ್ಲ ತಗೊಳ್ಳಿ ಹಚ್ಚಿದ್ ನನ್ ಅಜ್ಜಿ ಏನು ನನ್ ಕುಯ್ದ್ಲು ಅಂತ ಗ್ಯಾಪ್ಕ. ನೀನು ಆ ಕಡೆ ನಾನು ಈ ಕಡೆ ಕರೆಗಿರಿ ಬರ್ತಾನೆ. ಯಾರನ ಇಲ್ಲಿ ಬಂದವ್ರ ಅಂತಂದ್ರೆ ಪರಮಾತ್ಮ, ಪಾಪಿ ಸತ್ತಿರೋ ತಲೆ ಇನ್ನೂ ಜೀವಿಸುವರೆಯ ಪಾಪಿ. ಶಿವ 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 ಶಿವ, ಈ ಪೂರ್ವ ಮಶಾನದಲ್ಲಿ ನಾನೆಂದು ಸಂಚರಿಸುವುದೇ. ದೇವಾ ದೇವಾ ದೇವಾ, ಶನಿ ದೇವಾ ದೇವಾ. ನೋಡಲು ಕೂತಾಂಗಳೇ, ಎಲ್ಲಿ ನೋಡಲು ಜನದ ರಾಶಿಗಳೇ. ಎಲ್ಲಿ ನೋಡಲು ಎನ್ನದ ಕಳೆ, ಎಲ್ಲಿ ನೋಡಲು ಭೂತಪೇತ ಪಿಶಾಚಿಗಳೇ. ಎಲ್ಲಿ ನೋಡಲು ಎಣದ ರಾಶಿಗಳೇ. ಎಲ್ಲಿ ನೋಡಲು ಭೂತಪೇತ ಪಿಶಾಚಿಗಳೇ. ದೇವಾ ಪಾಪಿ ಸತ್ತಿರುತ್ತಲೇ ದೇಶಕೋಶಾದಿಗಳನ್ನು ಕಳೆದುಕೊಂಡು ಗರ್ಭವತಿಯಾದ ನನ್ನ ಹೆಂಡತಿಯನ್ನು ಕಾಡಿನಲ್ಲಿ ಕಳೆದುಕೊಂಡು ಈ ಪೂರ್ವ ಮಶಾಣವನ್ನು ಸೇರಿದೆ. ಪಾಪಿ ಸತ್ತಿರುತ್ತಲೇ ಈ ಮಶಾಣವನ್ನು ಸೇರಿದೆ. ಪರಮಾತ್ಮ, ಈ ಕುಕ್ಷಬಾಧೆಯು ನಾನು ಸೈಲಿಸಲಾರೆನು ತಂದೆ, ಸೈಲಿಸಲಾರೆ. ಇರಲಿ, ಈ ಎಳೆದ ಮೇಲಿನ ಬಟ್ಟೆಯನ್ನು ತೆಗೆದುಕೊಂಡರೆ ನನಗೆ ಜೋಳಿಯಾಗುವುದು. ಶರೀರವೇ ಮಣದಿ ಮಕ್ಕಳೆಲ್ಲೋ ಒಂದು ಬಳಗವೆಲ್ಲೋ. ನಾನು ನನ್ನದು
ಎಂದು ಮೆರೆದಾಡಿದ ಶರೀರವೇ, ನಿನ್ನವರು ಯಾರು ಇಲ್ಲವೇ ಶರೀರವೇ, ನಿನ್ನವರು ಇಲ್ಲವೇ. ಈ ಮಣ್ಣಿನಲ್ಲೇ ಹುಟ್ಟಿ, ಈ ಮಣ್ಣಿನಲ್ಲೇ ಬೆಳೆದು, ಈ ಮಣ್ಣಿನಲ್ಲೇ ಮಣ್ಣಾದೆಯ ಶರೀರವೇ, ಮಣ್ಣಿಗೆ ಸಿರವಿಲ್ಲದ ದೇಹವೇ, ಅಶಾಶ್ವತವಾದ ದೇಹವೇ, ಈ ಮಣ್ಣಿನಲ್ಲೇ ಮಣ್ಣಾದೆಯ ದೇಹವೇ. ಇರಲಿ, ಮಿಂಚಿ ಹೋದ ಕಾರ್ಯಕ್ಕೆ ಸಿದ್ಧಿಸಿ ಪ್ರಯೋಜನವಿಲ್ಲ. ಈ ಬಟ್ಟೆಯನ್ನು ತೆಗೆದು ಈ ಅಕ್ಕಿ ಕಾಳನ್ನು ತೆಗೆದುಕೊಂಡರೆ ನನಗೆ ಸ್ವಲ್ಪ ದಿನ ಗಂಜಿ ಆಗುವುದು. ಈ ಎಡಕ್ಕಿಟ್ಟಿರುವ ಕಾಸನ್ನು ತೆಗೆದುಕೊಂಡರೆ ನನಗೆ ಸ್ವಲ್ಪ ದಿನ ಗಂಜಿ ಆಗುವುದು. ಪರಮಾತ್ಮ, ಈ ಕುಕ್ಷಬಾಧೆಯನ್ನು ನಾನು ತಂದೆ, ಈ ಅಶ್ವಿನ ತಾಪವನ್ನು ನಾನು ಸೈಲಿಸಲಾರೆನು ತಂದೆ. ಪರಮಾತ್ಮ, ಈ ಎಣಕ್ಕಿಟ್ಟಿರುವ ಇಡೀ ಕೂಲು ಅನ್ನವನ್ನು ತೆಗೆದುಕೊಳ್ಳುತ್ತೀನಿ. ಪರಮಾತ್ಮ, ಈ ಕುಕ್ಷಬಾಧೆಯನ್ನು ಅಲ್ಲ ಬ್ರಹ್ಮ, ಅಲ್ಲ ಬ್ರಹ್ಮ, ನಾರಾಯಣ ನಾರಾಯಣ ಗುರುತನೆ. ಅಯ್ಯೋ ಬರುವ ಕೈಯ ಹೊಯ್ಯಿರಿ, ಈ ದಿಕ್ಕಿಲ್ಲದ ಹರಾಸನಲ್ಲೂ ಎದ್ದ ಕೈಯ ಹೊಡಿರಿ. ಅಯ್ಯ, ಈ ಕುಕ್ಷಭಾತಿಯನ್ನು ತಡೆಯಲಾರದು. ಈ ಆಳು ಹೊಟ್ಟೆಗಿಲ್ಲದಗೋಸ್ಕರವಾಗಿ ಈ ಅನ್ನವನ್ನು ತೆಗೆದುಕೊಂಡೇನಯ್ಯ. ಈ ದಿಕ್ಕಿಲ್ಲದ ಹರಾದನನ್ನು ಯಾತ ಕೈಯ ಹೊಡೆಯುವಿರಿ, ಕೈಯ ಹೊಡೆಯುವಿರಿ. ಅಯ್ಯೋ
ಯಾತ ಕೈಯನ್ನು ಹೊಡಿವಿರಿ? ಈ ದಿಕ್ಕಿಲ್ಲದ ಹಣಾದನಲ್ಲೂ ಯಾತ ಕೈಯ ಹೊಡಿವಿರಿ? ಸೊಲ್ಲ ಈಗ ಬಿಡಪ್ಪ ಅವನ್ನ ಸಾರ ತಾಕ್ತು ಬತ್ತ ಇಲ್ಲಿ ಯಾರ ನೀನು ಯಾರಪ್ಪ ನೀನು ಯಾರಪ್ಪ ನೀನು ನಮ್ಮ ಮಶಾನ್ ಕೇಳಪ್ಪ ಅಂತಾರ ತಾತ್ನ ಕುರುಗ್ಲಿಪ್ಪಿರಪ್ಪ ಇವನು ಬಿಟ್ಟು ಇವನು ಬಿಟ್ಟು ಅವನಿಗೆ ಎರಡು ಬಿಗಪ್ಪ ತತ ಬಾಪ ಇಲ್ಲೇ ತತ ಬಾಪ ಇಲ್ಲೇ ನಮ್ಮ ಮಶಾಣದಾಗ ಏನನ್ನು ಹೋಗಿದೆ ಗೊತ್ತಾ? ನಮ್ಮ ಮಶಾಣದಲ್ಲಿ ಕಾಸು ಹೋಗಿದೆ, ದುಡ್ಡು ಹೋಗಿದೆ, ಅನ್ನ ಹೋಗಿದೆ, ಕೊಮ್ಮಲ್ ಸಿಪ್ಪುಗಳು ಹೋಗ್ಯಾವೆ, ಬಟ್ಟೆ ಹೋಗಿದೆ. ಇದಕ್ಕೆಲ್ಲ ಯಾರು ಜವಾಬ್ದಾರಿ? ಯಾವ ಇಲ್ಲ ಈ ಕಟ್ಟೆಗಳನ್ನು ಬಿಚ್ಚಿ ಒಳಗಳನ್ನೆಲ್ಲ ಕೊಡಿಸುತ್ತೇವೆ. ಇದು ಯಾವ್ದು ಮಶಾನ್ ಕಟ್ಟಪ್ಪ? ಇದು ಹೋಗಿರೋವೆಲ್ಲ ಕೊಡ್ತೀನಿ ಅಂತ ಹೇಳ ಕೊಡ್ತೀಯಾ? ಕೊಡ್ತೀನಯ್ಯ ವಿಷಯ ಕಟ್ಗಳು ಕೊಡ್ತಿದ್ರೆ ಅದೇ ಕುರಿ ತಿರುಗಿ ಬಂದಂಗೆ ಮಾಡ್ಬಿಡ್ಬೇಕು. ಕೊಡಪ್ಪ ನಮ್ಮ ಮದುವೆ ಕೊಡಪ್ಪ. ಅಪ್ಪ ಈ ಒಳಮಗಳು ಹಣದ ಒಟ್ಟಿಗೆ ನಮಸ್ಕಾರವಾಗಿ ಈ ಕುಕ್ಷ ಭಾವನೆಯನ್ನು ಸೈಲಿಸಲಾರದೆ ತೆಗೆದುಕೊಳ್ಳಿ. ಸರಿಯಾಗದಪ್ಪ. ಏನು ಇಲ್ಲಿಂದ ಸಕ್ಕ ಏನೋ ಮಶಾಣ ಕಡೆ ಕಾಯಿಸ್ತ ಕುರಿ ತಿರುಗಿ ಬಂದ ಕರೆಕ್ಟಾಗಿದೆ. ಏನಾರ ಕಳ್ಳಿದ್ದಂಗ ಕುರಿ ಹುಷಾರು ಕುರಿ ಇಲ್ಲಿ ಹೋಗ ಬತ್ತೀನಿ. ಏನೋ ಬೇಕಾ ಎಂಡ ಗಿಂಡ ಅಷ್ಟ ನಿನ್ನ ನೋಡಿ ಬಿಟ್ಟಿದ್ರೆ ಅಪ್ಪ ಜಯ ಸಿಗದೆ ಯಾವ ದೇಶವಯ್ಯ ಯಾವ ನಿಮ್ದು ಯಾವ ದೇಶ ಹೇಳುವುದು ಕೇಳುತ್ತದ? ದೇಶವೋ ತೋರ ನಮ್ಮ ಕೋಲದ ಇವರ ನಾನೊಬ್ಬ ಬರದೆ ತಾತಯ್ಯ ಕೇಳು ನಾನೊಬ್ಬ ನಾನೊಬ್ಬ ಪರದೇಶಿ ನನಗ್ಯಾರು ಬಿದ್ದಾರಿಲ್ಲ. ನಾನೊಬ್ಬ ಪರದೇಶಿ ನನಗ್ಯಾರು ಬಿದ್ದಾರಿಲ್ಲ. ತಿರುದು ತಿನ್ನುವ ನಾನು ತಿರುಗಾನ ನಾನೊಬ್ಬ
ಆ ಕೈಯ ಕೇಳು ನಾನೊಬ್ಬ ಕರವೇ. ನನಗೆ ನನ್ನವರು ಯಾರು ಇಲ್ಲ ತಾತ. ನಾನೊಬ್ಬ ದಿಕ್ಕಿಲ್ಲದ ಪರದೇಶಿದಾಗ ಅಲ್ಲಿ ಇಲ್ಲಿ ತಿನ್ನುವ ನನ್ನನ್ನು ಗೊರವ ಎಂದು ಕರೆಯುವರು ತಾತ. ಒಂದಿಡೀ ಅನ್ನವನ್ನು ಕೊಟ್ಟು ಈ ಕಷ್ಟಕಾಲದಲ್ಲಿರುವ ನನ್ನನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ತಾತ. ಯಾವುದಾದ್ರೂ ಒಂದು ಕೆಲಸವನ್ನು ಕೊಡಿ ತಾತ. ತಾತ ಅಪ್ಪ, ನಮ್ಮ ಮನೆಯವರಿಗೆ ಕುರಿಗಳನ್ನು ಮೇಯಿಸಿಕೊಂಡು ಅಪ್ಪ ಈ ದೊಣ್ಣೆಯನ್ನು ತೆಗೆದುಕೋ, ಕೊಡಿ ತಾತ. ಈ ಕಮ್ಮಲಿಯನ್ನು ತೆಗೆದುಕೋ. ನಾನು ಮನೆಗೆ ಹೋಗಿ ಒಂದು ಊಟವನ್ನು ತೆಗೆದುಕೊಂಡು ಬರುತ್ತೇನೆ. ಜೋಪಾನವಾಗಿ ನೋಡಿಕೊ. ಹಾಗೆ ಆಗಲಿ ತಾತ. ತಾವು ಹೇಳಿದ ಕೆಲಸವು ಶಿರಸಾವಹಿಸಿ ಮಾಡುತ್ತೀರಿ ತಾತ. ಹಾಗೆ ಆಗಲಿ ತಾತ. ಪರಮಾತ್ಮ ಪರಮಾತ್ಮ, ಭಟ್ರ ಕೈಯಲ್ಲಿ ಪೆಟ್ಟುಗಳನ್ನು ತಿಂದು ಬಹಳ ಆಯಾಸಗೊಂಡಿರುವೆನು. ಈ ಬಂಡೆಯ ಮೇಲೆ ಮಲಗಿ ಸ್ವಲ್ಪ ನಿದ್ರಿಸುತ್ತೇನೆ. ಮತ್ತೆ ಆ ಕುರಿಯಲ್ಲೇ ಹೊಡಿ ತಾತ. ಎಲ್ಲ ಕುರಿಗಳು ಇಂದಪ್ಪ ಊಟ ಹೊಡಿ ತಾತ. ಹೋಗಿ ಅಲ್ಲಿ ನೀರಿದೆ, ಅಲ್ಲಿ ಊಟವನ್ನು ಮಾಡಿಕೊಂಡು ಬಾ. ಎಲ್ಲ ಊಟ ಕೊಳೆಯ, ಕಂಬಳಿಯನ್ನು ಕೊಳೆಯ. ಇದನ್ನು ಹೋಗಿ ಬಿಡ್ಕೆ ಹೋಗ ಕೇಳಿ ಅವಾಗ ಹೇಳ್ತೀವಿ ಸರ್. ತಾತ, ಭಟ್ರ ಪೆಟ್ಟುಗಳನ್ನು ತಿಂದು ಬಹಳ ಆಯಾಸಗೊಂಡಿದ್ದೇನೆ ತಾತ. ಆದ್ದರಿಂದ ಈ ಬಂಡೆಯ ಮೇಲೆ ಬಲಿಗಿಸಿಕೊಂಡು ನಿದ್ರಿಸಿದ್ದೇನು ತಾತ. ಕುರಿ ಏನಾದರೂ ನಾನು ಏನಾದಲೆಂಬುದು ನನಗೆ ಒಂದು ತಿಳಿಯದು, ನನಗೆ ಒಂದು ತಿಳಿಯದು ತಾತ. ನನ್ನ ಮಾತು ಸತ್ಯವನ್ನೇ ಹೇಳುವೆನು ತಾತ. ಈ ಬಂಡೆ ಮೇಲೆ ಮಲಗಿ ಸ್ವಲ್ಪ ನಿದ್ರಿಸಿದ್ದೇನು ತಾತ. ಕುರಿಗಳೇನೋ ಕೊಳೆ ಆಯ್ತಾ? ಕೈಗೆ ಬಂದು ತುತ್ತು ಬಾಯಿಗೆ ಬರದಂತೆ ಮಾಡಿದೆ ಶನಿದೇವ. ನಿನಗೆ ಪ್ರಿಯವಾಗಿದೆ. ಬಂಧನಕ್ಕೆ ಒಳಗಾಗಿ ಅಪ್ಪ ಶನಿದೇವ,
ರೋಗವು ಬಾಯಿಗೆ ಪರಗಿ ಪೊದೆಯ ಗಾತಿ ದೇವಿ ಪರಿಬಂಗ ಪಳ್ಳಗಾರಿ ಪರಿಬಂಗ ಪಳ್ಳಗಾರಿ ಮಂಗಲ ಪಳ್ಳಗಾರಿ ರೀತಿ ಚಿಂತಿಸಿ ಪ್ರಯೋಜನವಿಲ್ಲ. ಆ ದೈವವಿಲ್ಲಾಸದಂತೆ ಆಗಲಿ ಪರಮಾತ್ಮ, ನಿನಗೆ ಪ್ರಿಯವಾಗಲಿ ತಂದೆ, ನಿನಗೆ ಪ್ರಿಯವಾಗಲಿ.